ಮೊದಲ ಆಯ್ಕೆ ಶಾಸಕರು ಯಾರಿಗೆ ಸಚಿವ ಸ್ಥಾನ ಕೇಳ್ತಿದ್ದಾರೆ ಗೊತ್ತಾ? ಹೊಸ ಕಾಂಗ್ರೆಸ್ ಶಾಸಕರು ಇದೇ ಬೇಡಿಕೆ ಯಾಕಿಟ್ರು? 5 ಹೆಸರುಗಳನ್ನು ಪ್ರಸ್ತಾಪ ಮಾಡಿದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ 31 ಪ್ರಮುಖ ಎಂಎಲ್ಎಗಳು ಹೈಕಮಾಂಡ್ ನಾಯಕರಿಗೆ ಪತ್ರ ಬರೀತಾರೆ. ಆ ಪತ್ರ ಬಹಳಷ್ಟು ರಾಜಕೀಯವಾಗಿ ಚರ್ಚೆಗೆ ಒಳಗಾಯಿತು. ಹೊಸ ಕಾಂಗ್ರೆಸ್ ಶಾಸಕರು ಇದೇ ಬೇಡಿಕೆ ಯಾಕಿಟ್ರು ಅನ್ನೋದು ಈಗ ಪ್ರಶ್ನೆ. 5 ಹೆಸರುಗಳನ್ನು ಪ್ರಸ್ತಾಪ ಮಾಡಿದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆ 5ರಿಗೆ ಸಚಿವ ಸ್ಥಾನ ಬೇಕೆಂದು ಕೇಳುತ್ತಿರೋದು ಯಾಕೆ? ಅಶೋಕ್ ರೈ, ಪ್ರದೀಪ್ ಈಶ್ವರ್, ಭರತ್ ರೆಡ್ಡಿ ಹೆಸರು ಪ್ರಸ್ತಾಪಿಸಿದ ಮಂಡ್ಯ ಶಾಸಕ ಶಿವಗಂಗಾ ಬಸವರಾಜ್, ನಯನಾ ಮೋಟಮ್ಮಗೂ ಸಚಿವ ಸ್ಥಾನಕ್ಕೆ ಆಗ್ರಹ. ಡಿಕೆಶಿ ಭೇಟಿ ಬಳಿಕ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದಿರುವ ಮೊದಲ ಆಯ್ಕೆಯ ಶಾಸಕರು 5 ಹೊಸ ಮುಖಗಳಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪತ್ರ. ಈ ಪತ್ರಕ್ಕೆ ನಾನು ಸಹಿ ಹಾಕಿದ್ದೇನೆ ಎಂದಿರುವ ಗಣಿಗ ರವಿ, ಹೊಸಬರಿಗೆ ಅವಕಾಶ ಕೊಡಲಿ, ಚಾರ್ಮ್ ಬದಲಾಗುತ್ತೆ. ಪ್ರಾದೇಶಿಕ ವಾರು ಸಚಿವ ಸ್ಥಾನ ಕೊಟ್ಟರೆ ಪಕ್ಷಕ್ಕೆ ಬಲ ಬರುತ್ತೆ. ಬೆಂಗಳೂರಿನಲ್ಲಿ ಶಾಸಕ ಗಣಿಗ ರವಿ ಹೇಳಿಕೆ. ನಾರಾ ಭರತ್ ರೆಡ್ಡಿಯ ಹೆಸರು ಉಲ್ಲೇಖ ಮಾಡಿದ್ರಂತೆ. ಮೊದಲ ಆಯ್ಕೆ ಶಾಸಕರು ಯಾರಿಗೆ ಅಂದ್ರೆ ಆರಂಭಿಕ 5 ಶಾಸಕರಿಗೆ ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ. ಒಂದು ವೇಳೆ ನೀವು ಕೊಟ್ಟರೆ ಚಾರ್ಮ್ ಬದಲಾಗುತ್ತೆ ಅಂತ ಹೇಳ್ತಾರೆ ಗಣಿಗ ರವಿ. ಇದೇ ನಾರಾ ಭರತ್ ರೆಡ್ಡಿಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಚಾರ್ಮ್ ಅಲ್ಲ, ಬದಲಾಗಿ ಚರ್ಮನೆ ಕಿತ್ಕೊಂಡು ಬಂದಿತ್ತು. ಒಂದು ಸಾವು ಸಂಭವಿಸಿತ್ತು ಇದೇ ನಾರಾ ಭರತ್ ರೆಡ್ಡಿಯ ವ್ಯಾಪ್ತಿಯ ಕ್ಷೇತ್ರದಲ್ಲಿ. ಇಂಥವರಿಗೆಲ್ಲ ಸಚಿವ ಸ್ಥಾನ ಕೊಟ್ಟರೆ ಏನಾದೀತು ಅಂತೇಳಿ ಬಿಜೆಪಿಗರು ಆರೋಪದ ನಟ್ಟ ನಡುವೆ ಗಣಿಗ ರವಿ ಸ್ಫೋಟಕ ಹೇಳಿಕೆ. 5 ಹೆಸರುಗಳನ್ನು ಪ್ರಸ್ತಾಪ ಮಾಡಿದ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಆ 5ರಿಗೆ ಸಚಿವ ಸ್ಥಾನ ಬೇಕೆಂದು ಕೇಳುತ್ತಿರೋದು ಯಾಕೆ? ಅದರಲ್ಲೂ ಕೂಡ ಏನೋ ಲಾಜಿಕ್ ಇದೆ, ಪೊಲಿಟಿಕಲ್ ಲಾಜಿಕ್. ಅಶೋಕ್ ರೈ ಪುತ್ತೂರಿನ ಎಂಎಲ್ಎ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಎಂಎಲ್ಎ, ಭರತ್ ರೆಡ್ಡಿ ಬಳ್ಳಾರಿ, ಈ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾರೆ ಮಂಡ್ಯದ ಎಂಎಲ್ಎ. ಶಾಸಕ ಶಿವಗಂಗಾ ಬಸವರಾಜ್, ನಯನಾ ಮೋಟಮ್ಮ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು. 31 ಎಂಎಲ್ಎಗಳು ಕೈ ಹೈಕಮಾಂಡ್ನ ಅಂಗಳಕ್ಕೆ ಪತ್ರ ಸಹಿ ಸಂಗ್ರಹ ಮಾಡಿ ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನು ಉಲ್ಲೇಖ ಮಾಡ್ತಾರೆ? ನಾವೆಲ್ಲರೂ ಹೊಸಬರು, ವಿಧಾನಸೌಧಕ್ಕೆ ಹೊಸದಾಗಿ ಆಯ್ಕೆಯಾದವರು. ಜನ ನಮ್ಮನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ಅಂದರೆ ಹೊಸ ಮುಖಗಳನ್ನು ಜನ ಹುಡುಕ್ತಾ ಇದ್ದಾರೆ, ನಮ್ಮಲ್ಲೇನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅವರ ಕ್ಷೇತ್ರಕ್ಕೆ ಹೊಸಬರು ಹೊಸತನವನ್ನು ತಂದು ಕೊಡಲಿದ್ದಾರೆ ಅನ್ನೋ ಭರವಸೆಯಲ್ಲಿ ನಮಗೆ ಓಟ್ ಹಾಕಿದ್ದಾರೆ. ಹಾಗಾಗಿ ನಮಗೂ ನೀವು ಒಂದ್ಸತಿ ಸಚಿವ ಸ್ಥಾನವನ್ನು ಕೊಟ್ಟರೆ ನಾವು ಜನಸೇವೆ ಇನ್ನಷ್ಟು ಮಾಡ್ತೀವಿ ಅಂಥೇಳಿ ಪ್ರಸ್ತಾಪ ಮಾಡ್ತಾರೆ. ಅದಾದ ಮೇಲೆ ಭರತ್ ರೆಡ್ಡಿ ಬೇರೆ ತರಹ ಯೂಟರ್ನ್ ಹೊಡೆದ್ರು. ಸೊ ಗಣಿಗ ರವಿಕುಮಾರ್ ಏನು ಹೇಳಿದ್ದಾರೆ ಕೇಳ್ಕೊಂಡು ಬನ್ನಿ. ಈಗ ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನೂ ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನು ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದರೆ ಒಂದು ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಆದರೆ ನಾನು ಮಂತ್ರಿಗಿರಿನ ಕೇಳ್ತಾ ಇಲ್ಲ, ನನಗೆ ಮಂತ್ರಿಗಿರಿ ಬೇಡ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರುವಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನು ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲ ಹೈಕಮಾಂಡ್ ನಾಯಕರ ಪ್ರತಿಕ್ರಿಯೆ ಬಂತ ಸರ್? ಈ ಒಂದು ಬರುತ್ತೆ ಈಗ ಕೊಟ್ಟಿದ್ದೀವಿ, ಬರುತ್ತೆ. ಈ ನಮ್ಮ ನೋಡಿ, ಈಗ ಮಂಗಳೂರಲ್ಲಿ ನಮ್ಮ ಅಶೋಕ್ ರೈ ಒಬ್ಬರೇ ಗೆದ್ದವ್ರೆ, ಅಂಥವ್ರು ಕೊಡಲಿ. ನಮ್ಮ ಶಿವಗಂಗನ್ ಅಂಥವ್ರು ಕೊಡಲಿ, ನಮ್ಮ ಭರತ್ ರೆಡ್ಡಿ ಅಂಥವ್ರು ಕೊಡಲಿ. ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಎಲ್ಲ 31 ಜನರಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ವೆರಿ ಟ್ಯಾಲೆಂಟ್ ಇದೆ, ಪಕ್ಷಕ್ಕೆ ಒಂದಷ್ಟು ಓಟ್ ತರೋಷ್ಟು ಕೆಪಾಸಿಟಿ ಇದೆ. ಈ ಥರ ಮಹಿಳೆಯರಲ್ಲಿ ನಯನಾ ಮೋಟಮ್ ಕೊಡಲಿ. ನನಗೆ ಬೇಡ, ನಾನು ಮಂತ್ರಿ ಕೊಟ್ಟರು ನಿಜವಾಗ್ಲೂ ನಾನು ತಗೊಳ್ಳಲ್ಲ. ನಾನು MLA ಸಾಕು, ನನಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗೋದು ಸಾಕು. ಹೊಸ ಹುಡುಗರು ಕೊಡಲಿ, ಹೊಸಬ್ರು ಕೊಡಲಿ, ಅವ್ರ ಕೆಪಾಸಿಟಿ ಇದೆ.
ಅವರು ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ಪಕ್ಷಕ್ಕೆ ಯಂಗ್ ಟರ್ಕ್ಗೆ ಮಂತ್ರಿ ಮಾಡಿದ್ದಾರೆ ಅಂದ್ರೆ ಪಕ್ಷ ಹೊಸ ಇದಾಗಿ ಬರುತ್ತೆ, ಚಾರ್ಮ್ ಬದಲಾಗುತ್ತೆ. ಅದಕ್ಕೆ 28ಕ್ಕೂ ನಮ್ದೇ ಸರ್ಕಾರ ಬರುತ್ತೆ. ಅದರಿಂದ ಕೊಡ್ಲಿ 5 ಜನ ಪತ್ರ ಬರ್ದಿದ್ರ ಯಾರ ಕಡೆಯಿಂದ ರೆಸ್ಪಾನ್ಸ್ ಬಂತು ಸರ್? ಬರುತ್ತೆ, ಅದನ್ನೆಲ್ಲ ಇಲ್ಲಿ ಡಿಸ್ಕ್ಲೋಸ್ ಸರ್, ಈಗ ಮಾಡಕ್ಕಾಗಲ್ಲ. ಈ ಪತ್ರ ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸುಳಿವು ಸಿಕ್ಕಿ ಬರದ್ರ? ಬರ್ದಿರೋದಲ್ಲ, ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಲ್ಲ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ರು ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ತಾವ್ ಅನ್ಕೊಂಡಂತ ಇದಾಗಬೇಕು ಅಂದ್ರೆ ಒಂದು ರೀಶಫಲ್ ಆಗ್ಬೇಕು, ಇಲ್ಲಾಂದ್ರೆ ಪವರ್ ಶೇರಿಂಗ್ ಒಂದೆಲ್ಲ ಬಗೆಹರಿಬೇಕು. ಅದೇನೋ ಆಗುತ್ತೆ. ಯಾವಾಗ ಆಗುತ್ತದು? ಊಟಕ್ಕೆ ಕರೆದ್ಮೇಲೆ ಅತ್ತೆ ಊಟ ಇಕ್ತಾ ಇರ್ತಾರ. ಒಂದ್ ನಿಮಿಷ ನಿಮ್ಮ ಊಹೆಗೆ ನನ್ನ ಉತ್ತರ ಅಲ್ಲ. ನಾವು ಬರ್ದಿರೋದು 5 ಜನ MLAಗಳನ್ನ ಹೊಸದಾಗಿ ಗೆದ್ದಿರೋರನ್ನ ನೆಗ್ಲೆಕ್ಟ್ ಮಾಡಬೇಡಿ, ಮಂತ್ರಿ ಮಾಡಿ, ಪಕ್ಷಕ್ಕೆ ಒಂದು ಚಾರ್ಮ್ ಬರುತ್ತೆ, ಯಂಗ್ ಟರ್ಕ್ಗಳಿಗೆ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಪ್ರಾದೇಶಿಕ ವಾರಗಳಲ್ಲಿ ಕೊಡಿ. ಈಗ ಮಂಗಳೂರು ಅಂತ ಪ್ರದೇಶಗಳಲ್ಲಿ ಗೆಲ್ಲಕ್ಕೆ ಇಲ್ಲ ಕಾಂಗ್ರೆಸ್, ಅಶೋಕ್ ರೈ ಗೆದ್ದಿದ್ದಾರೆ, ಕೊಡಿ. ಅವ್ರಿಗೆ ಟಾಸ್ಕ್ ಕೊಡಿ, ಇಡೀ ಮಂಗಳೂರನ್ನ ನೀನು ಗೆಲ್ಸ್ಕೊಂಬರ್ಬೇಕು, ಮಂತ್ರಿ ಮಾಡ್ತೀನಿ ಅಂತ ಟಾಸ್ಕ್ ಕೊಡಿ. ಅವರು ಬೆಳಗ್ಗೆ ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಆ ಥರ ಪ್ರಾದೇಶಿಕವಾಗಿ ಇರೋರಿಗೆ ಚೆನ್ನಾಗಿರೋರು ಕೊಡಿ. ಮಧ್ಯ ಕರ್ನಾಟಕದಲ್ಲಿ ನಮ್ಮ ಶಿವಗಂಗನ್ ಕೊಡಿ, ನಯನಂಗೆ ಕೊಡಿ, ಚಿಕ್ಕಮಂಗ್ಳೂರು ನೋಡಮ್ಮ ನೆಕ್ಸ್ಟ್ ಈಗ ಇರೋದ್ರಲ್ಲಿ ಹೊಸಬ್ರು. ಆ ಥರ ನಾನು ಹೇಳ್ತಾ ಇರೋದೇ ಹೊರತು ನಮಗೆ ಮಾಡಿ ಅಂತಲ್ಲ. ಆಮೇಲೆ ನೀವು ಅದಕ್ಕೆ ಕ್ವಶನ್ ಮಾರ್ಕ್ಗಳು ಹಾಕೊಂಡು ಹೋಗಿ ನಮ್ಮನ್ನ ಹತ್ರ ಉತ್ತರ ಬಯಸಿದ್ರೆ ನಮಗಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ MLAಗಳು ಕೊಡಿ ಅಂತ. ಸರ್, ಊಟಕ್ಕೆ ಕರಿಬೇಕಾಗಿದ್ದ ಅತ್ತೆ ಹತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡ್ರೆ ಅಳಿನ ಆತಿಥ್ಯ ಮಾಡೋರು ಯಾರು ಸರ್? 2 ತಿಂಗಳಾಯ್ತಲ್ಲ, ಆಗತ್ತೆ. ಊಟಕ್ಕೆ ಕರೆದು 2 ತಿಂಗಳಾಯ್ತು. ಸಂದರ್ಭ ಬರುತ್ತೆ, ಇನ್ನೊಂದು ವಾರದಲ್ಲಿ ನಾನೇ ಪ್ರೆಸ್ ಮೀಟ್ ಮಾಡ್ತೀನಿ. ಟೈಮ್ ತಗೊಳ್ತೀವಿ ಎಲ್ಲರೂ. ಅವ್ರನ್ನ ದಿನ ಭೇಟಿ ಮಾಡೋದು, ಅಪ್ಪ ಮಕ್ಕಳು ಭೇಟಿ ಮಾಡೋದು, ಯಾಕೆ ಮನೆಗೆ ಬಂದ್ರಿ ಅನ್ನೋ ಥರ ಆಯ್ತು. ನೀವು ಅವ್ರನ್ನ ಭೇಟಿ ಮಾಡೋದು ಸರ್ವೇ ಸಾಮಾನ್ಯ. ಈಗ ಬರೋಕ್ ಮುಂಚೆ ಮುಖ್ಯಮಂತ್ರಿ ಅವ್ರ ಮನೆಗೂ ಹೋಗಿದ್ದೆ, ಅಷ್ಟರಲ್ಲಿ ಅವ್ರ ಮೀಟಿಂಗ್ ಕೊಟ್ಟಾಗಿದ್ರು. ಸಮಸ್ಯೆಗಳನ್ನೆಲ್ಲ ಹೇಳ್ಬೇಕಲ್ಲ ಸರ್? ಏನ್ ಹೇಳ್ತಾ ಇದ್ದೀನಿ ನಾನು, DK ಶಿವಕುಮಾರ್ ಸಾಹೇಬ್ರ ಮನೆಗೆ ಬರೋದನ್ನ ನಾನು ದಿನ ಬರ್ತೀನಿ. ನಾನು ಮುಖ್ಯಮಂತ್ರಿ ಮನೆಗೂ ಹೋಗ್ತೀನಿ. ಅವ್ರ ಹತ್ರ ಇವತ್ತು ಅಲ್ಲಿ ನಾನು ಇದು ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು, ಅಲ್ಲಿ MLAಗಳು ಮಂತ್ರಿಗಳಿದ್ರೆ ಅವ್ರನ್ನ ಮೀಟೇ ಮಾಡೋಕ್ಕಾಗಿಲ್ಲ ನಾನು. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಗಳು ಮದುವೆ ಇದೆ, ಅದು ಇನ್ವಿಟೇಷನ್ ಕೊಡಿಸ್ಬೇಕಾಯ್ತು, ಅದನ್ನ ಮಾತ್ರ ಕೊಡಿಸಿದ್ದೀನಿ, ರಾಜಕೀಯ ಮಾತಾಡಿಲ್ಲ. ಎಲ್ಲ 35 ಜನನೂ ಬಂದು CM, DCM, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸುರ್ಜೇವಾಲ ಅವ್ರನ್ನ ಭೇಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.